ಈಗ ವಾಣಿಜ್ಯ ಗ್ಯಾಸ್ ಬೆಲೆ ಏರಿಕೆ ಆಗಿದೆ. ಹೋಟೆಲ್ ಮಾಲೀಕರು ಮಾತ್ರ ಈಗ ಕಂಗಾಲಾಗ್ಬಿಟ್ಟಿದ್ದಾರೆ. ಏನ್ ಮಾಡೋದು, ಹೇಗ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಅದು ಕೂಡ 50 ರೂಪಾಯಿ ಅಲ್ಲ, 100 ರೂಪಾಯಿ ಅಲ್ಲ, 200 ರೂಪಾಯಿ ಅಲ್ಲ, 993 ರೂಪಾಯಿ ದಿಢೀರಾಗಿ ಜಾಸ್ತಿ ಆಗುತ್ತೆ ಅಂತಂದ್ರೆ ಮತ್ತೆ ಏನ್ ಮಾಡ್ತಾರೆ? ಗ್ರಾಹಕರ ಜೇಬು ಸುಡುತ್ತಾ ಹೋಟೆಲ್ ಊಟ ಅನ್ನೋ ಪ್ರಶ್ನೆ ಈಗ. ಹೋಟೆಲ್ನಲ್ಲಿ ಬೆಲೆ ಏರಿಕೆ ಬಡವರ ಜೇಬಿಗೆ ಕತ್ರಿ ಬೀಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಊಟ ತಿಂಡಿ ಮತ್ತಷ್ಟು ದುಬಾರಿ ಆಗುತ್ತಾ? ಕಾಫಿ ಟೀ ಬೆಲೆಯಲ್ಲೂ ಕೂಡ ಏರಿಕೆ ಫಿಕ್ಸಾ? ಈಗಾಗಲೇ ಒಂದಷ್ಟು ಹೋಟೆಲ್ ಉದ್ಯಮಿಗಳು ನಿರ್ಧಾರ ಮಾಡಿಕೊಂಡಿದ್ದಾರೆ. ನಾಳೆಯಿಂದನೇ ನಾವು ಕೂಡ ಊಟ ಮತ್ತೆ ತಿಂಡಿ ಮೇಲೆ ಬೆಲೆ ಏರಿಕೆ ಮಾಡ್ತೀವಿ, ನಮಗೂ ಆಪ್ಷನ್ ಇಲ್ಲ. ಈಗ ಒಂದು ಸಿಲಿಂಡರ್ಗೆ ಈ ಮಟ್ಟಕ್ಕೆ ನೀವು ಬೆಲೆ ಏರಿಕೆ ಮಾಡ್ತೀರಾ ಅಂತಂದ್ರೆ ಮತ್ತೆ ಖಂಡಿತವಾಗಿಯೂ ಕೂಡ ಊಟ ತಿಂಡಿ ಕಾಫಿ ಎಲ್ಲದ್ರ ಮೇಲೆಯೂ ಕೂಡ ಬೆಲೆ ಏರಿಕೆ ಮಾಡೇ ಮಾಡ್ತಾರೆ. ಹಾಗಾಗಿ ಒಂದು ಕಡೆ ಭಯ ಇತ್ತು. ಈಗ ಹೋಟೆಲ್ ಉದ್ಯಮಿಗಳು ಕೂಡ ಒಂದು ರೀತಿಯಾಗಿ ತಲೆ ಕೆಡಿಸ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಗ್ಯಾಸ್ ರೇಟ್ ದಿಢೀರ್ ಏರಿಕೆಯಿಂದ ತುಂಬಾ ಕಷ್ಟ ಆಗ್ತಾ ಇದೆ. ನಮ್ಮ ಹೋಟೆಲ್ನಲ್ಲಿ ದಿನನಿತ್ಯ 5 ಸಿಲಿಂಡರ್ ಬೇಕಾಗುತ್ತೆ ಅಂತ ಈಗ ಹೇಳ್ತಾ ಇರೋದು. ಸಿಲಿಂಡರ್ ಸಿಕ್ಕಿಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಕದಂಬ ಹೋಟೆಲ್ ಮಾಲೀಕ ರಾಘವೇಂದ್ರ ಕೊಟ್ಟಿರುವಂತ ಹೇಳಿಕೆ ಇದು. ನಾವು ತಿಂಡಿ ದರ ಹೆಚ್ಚಳ ಬಗ್ಗೆ ತೀರ್ಮಾನ ಇನ್ನೂ ಕೂಡ ಮಾಡಿಲ್ಲ. ಕೆಲವೊಂದು ಹೋಟೆಲ್ಸ್ಗಳಲ್ಲಿ ಈಗಾಗಲೇ ತೀರ್ಮಾನ ಮಾಡಿಕೊಂಡಿದ್ದಾರೆ. ದರ ಹೆಚ್ಚು ಮಾಡಿದ್ರೆ ಗ್ರಾಹಕರು ಕಡಿಮೆ ಬರ್ತಾರೆ ಅನ್ನುವಂಥದ್ದು ಈಗ ರಾಘವೇಂದ್ರ ಅವರು ಕೊಟ್ಟಿರುವಂತ ಹೇಳಿಕೆ ಇದು. ಇದರಿಂದ ನೇರ ಪರಿಣಾಮ ನಮಗೆ ಬೀಳುತ್ತೆ. ಕಸ್ಟಮರ್ಸ್ ಹೋಗ್ಬಿಡ್ತಾರೆ. ಬೆಲೆ ಏರಿಕೆ ಆದ್ರೆ, ದರ ಏರಿಕೆ ಮಾಡಿದ್ರೆ ಹೋಟೆಲ್ಗೆ ಯಾರು ಬರ್ತಾರೆ? ದರ ಏರಿಕೆ ಮಾಡಿದ್ರೆ ಜನ ಬರೋದು ಕೂಡ ಕಡಿಮೆ ಆಗ್ಬಿಡುತ್ತೆ. ಗ್ಯಾಸ್ ದರ ಏರಿಕೆ ಬಗ್ಗೆ ಮೀಟಿಂಗ್ ಮಾಡ್ತೀವಿ, ಸಭೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಖಂಡಿತವಾಗಿಯೂ ಕೂಡ. ಕದಂಬ ಹೋಟೆಲ್ ಮಾಲೀಕ ರಾಘವೇಂದ್ರ ಕೊಟ್ಟಿರುವಂತ ಹೇಳಿಕೆ ಇದು. ಅಂದ್ರೆ ದಿಢೀರಾಗಿ ಕೇಂದ್ರ ಸರ್ಕಾರ ಈಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಏನು ಜಾಸ್ತಿ ಮಾಡಿದ್ಯೋ ಅದರ ಬೆನ್ನಲ್ಲೇ ನಾವು ಕೂಡ ಊಟ ತಿಂಡಿ ಮೇಲೆ ಏನಾದರೂ ಬೆಲೆ ಏರಿಕೆ ಮಾಡಿಬಿಟ್ರೆ ಬರುವಂಥ ಕಸ್ಟಮರ್ಸ್ ಬರೋದಿಲ್ಲ, ಗ್ರಾಹಕರು ಹೋಗ್ಬಿಡ್ತಾರೆ. ಹಾಗಾಗಿ ಸದ್ಯಕ್ಕೆ ನಾವು ಬೆಲೆ ಏರಿಕೆ ಮಾಡೋದಿಲ್ಲ. ಮುಂದಿನ ದಿನಗಳಲ್ಲಿ ಮೊದಲನೇದಾಗಿ ಸಭೆ ಮಾಡ್ತೀವಿ, ಸಭೆ ಆದ ನಂತರ ತೀರ್ಮಾನ ಮಾಡ್ತೀವಿ ಏನು ಮಾಡಬೇಕು ಅಂತ ಹೇಳಿ ಕದಂಬ ಹೋಟೆಲ್ ಮಾಲೀಕ ಇನ್ನು ಇದೇ ವಿಚಾರವಾಗಿ ಕದಂಬ ಹೋಟೆಲ್ ಮಾಲೀಕ ರಾಘವೇಂದ್ರ ಅವ್ರ ಜೊತೆ ನಮ್ಮ ಪ್ರತಿನಿಧಿ ರವಿಚಂದ್ರ ಮಾತನಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಏನ್ ಹೇಳ್ತಿದ್ದಾರೆ ಬನ್ನಿ ನೋಡೋಣ. ಸದ್ಯ ನಾನೀಗಿರೋದು ಕದಂಬ ಹೋಟೆಲಲ್ಲಿ ಇದ್ದೀನಿ. ನನ್ನ ಜೊತೆಗೆ ಹೋಟೆಲ್ ಮಾಲೀಕರಾದಂಥ ರಾಘವೇಂದ್ರ ಅವರು ಇದ್ದಾರೆ. ಮಾತನ್ನು ನಡೆಸೋಣ ಬನ್ನಿ. ಸರ್ ನಮಸ್ತೆ. ಹೇಳಿ ಸರ್, ಏನಾಗ ಸರ್ ಗ್ಯಾಸ್ ಬೆಲೆ ಏಕಾಏಕಿ 993 ರೂಪಾಯಿ ಏರಿಕೆ ಆಗಿದೆ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಏನಿಲ್ಲ, ನಿನ್ನೆ ರಾತ್ರಿವರೆಗೂ ನಮಗೆ ಗೊತ್ತಿಲ್ಲ. ಬೆಳಿಗ್ಗೆ 993 ಜಾಸ್ತಿ ಅಂತ ಹೇಳಿದ್ರು ಏಜೆನ್ಸಿಯರು. ಇದರಿಂದ ಹೋಟ್ಲಿಗೆ ಭಾರಿ ಆಘಾತ. ನಾನು ಸ್ಟೇಟ್ ಸೆಕ್ರೆಟ್ರಿ ಮಾತಾಡೋದು. ಇದೇನಾಗಿದೆ, ಸಣ್ಣ ಸಣ್ಣ ಹೋಟ್ಲವರು ಇದನ್ನು ನಿಭಾಯಿಸೋಕ್ಕೆ ಆಗಲ್ಲ. ಇದಕ್ಕೆ ನಾವು ಮತ್ತು ನಮ್ಮ ಅಧ್ಯಕ್ಷರಾದ GK ಶೆಟ್ಟರು ಮಾತಾಡಿಕೊಂಡು ಇದಕ್ಕೇನಾದ್ರು ಒಂದು ಹೊಸ ಥರದ ಒಂದು ಬೇರೆ ಆಲ್ಟರ್ನೇಟ್ ಏನು ಮಾಡ್ಬೋದು ಅದನ್ನು ಈಗ ಸಾಯಂಕಾಲ ಕೂತು ಮಾತಾಡಿಕೊಂಡು, ಯಾಕೆಂದರೆ ಇದು ನ್ಯಾಷನಲ್ ಲೆವೆಲ್ ಆದ್ದರಿಂದ ನಾವು ಏನು ಮಾತಾಡೋಕ್ಕೆ ಆಗ್ತಾಯಿಲ್ಲ. ಭಾರಿ ಹೆಚ್ಚಾಯಿತು, ಹೋಟ್ಲವ್ರಿಗೆ ಭಾರಿ ಹೊಡೆತ ಆಯಿತು. ಅದಕ್ಕೆ ನಾವು ಕೂತ್ಕೊಂಡು ಇದು ಹೊಸ ಥರದ್ದು ಏನಾದ್ರು ಒಂದು ಮಾಡ್ತೀವಿ. ಸರ್ ಒಂದು ಕಡೆ 150-200 ರೂಪಾಯಿ ಏರಿಕೆ ಎಲ್ಲ ಆಯಿತು, ಅವಾಗೇಗೋ ನಿಭಾಯಿಸಿದ್ರಿ. ಇವಾಗ ಏಕೈಕ 993 ರೂಪಾಯಿ ಏರಿಕೆ ಆಗಿದೆ. ಇದರಿಂದ ಪರಿಣಾಮ ಜನರಿಗೆ ಇದು ತೊಂದರೆ ಆಗಲ್ವಾ ಸರ್? ಈಗ 150-200 ರೂಪಾಯಿ ಏರಿಸಿದಾಗ ನೀವು ಹೇಳ್ದಂಗೆ ಏನೋ ಮ್ಯಾನೇಜ್ ಮಾಡಿದ್ದೀವಿ. ಸಡನ್ನಾಗಿ ನಾವು ಮೆನು ರೇಟು ಎಲ್ಲ ಏರ್ಸೋಕ್ಕಾಗಲ್ಲ. ಈಗ ಇದಕ್ಕೆ ನಾವು ಶಾರ್ಟ್ಲಿ ಒಂದು ಮೀಟಿಂಗ್ ಮಾಡಿ ಇದಕ್ಕೇನು ನಾವು ಪರಿಹಾರವಾಗಿ ಹೋಗ್ಬೋದು ಅದನ್ನು ಶಾರ್ಟ್ಲಿ ಮಾಡ್ತೀವಿ. ವಿತಿನ್ ದಿಸ್ 3-4 ಡೇಸಲ್ಲಿ ಮಾಡ್ತೀವಿ. ದರ ಏರಿಸೋದು ಸ್ವಲ್ಪ ಏರಿಸ್ತಾ ಇಲ್ಲ ಸರ್. ಈಗ ಗ್ಯಾಸ್ ಪ್ರಭಾವ ಏನು ಅಭಾವ ಇದ್ದಾಗ ಅವಾಗ ನಿಮಗೆ ಗ್ಯಾಸ್ ತೊಂದರೆ ತುಂಬಾ ಆಗ್ತಿತ್ತು. ಈಗ ಅವಾಗ ಎಷ್ಟು ಗ್ಯಾಸ್ ಹೋಗ್ತಿತ್ತು, ಇವಾಗ ಏಕಾಏಕಿ ರೇಟ್ ಜಾಸ್ತಿ ಆಗಿದೆ. ಇವಾಗ ಗ್ಯಾಸ್ ಹೆಂಗೆ ಪೂರೈಕೆ ಆಗುತ್ತೆ, ಹೆಂಗೆ ಮಾಡ್ತೀರಂತ ಮುಂದೆ? ಇಲ್ಲ, ಪೂರೈಕೆ ಮಾಡಿಕೊಡೋದು ಏಜೆನ್ಸಿಯವರು. ನಾವು ಎಷ್ಟು ಕಮ್ಮಿ ಮಾಡ್ಬೋದು, ಯಾವ ಥರ ಮೆನುಲಿ ಕಮ್ಮಿ ಮಾಡಿ ಯಾವ ಥರ ಗ್ಯಾಸನ್ನು ಸೇವ್ ಮಾಡ್ಬೋದು, ಇದನ್ನೆಲ್ಲ ನಾವು ಹೋರಾಟ ಮಾಡಿ ಉಳಿಸ್ತೀವಿ. ಸರ್ ಪ್ರತಿನಿತ್ಯ ನಿಮ್ಮ ಹೋಟೆಲ್ಗೆ ಎಷ್ಟು ಗ್ಯಾಸ್ ಪೂರೈಕೆ ಆಗುತ್ತೆ ಸರ್? ನಮಗೆ ಆ್ಯಕ್ಚುಲಿ ಬೇಕಾಗಿರೋದು 13-14 ಸಿಲಿಂಡ್ರು. ಈಗ ಅದನ್ನು ಒಂದು 5ರಲ್ಲಿ ಯೂಸ್ ಮಾಡ್ತಾಯಿದ್ದೋ, ಸೌದೆ, ಸೀಮೆಣ್ಣೆ, ಗ್ಯಾಸು, ಇದು ಡೀಸೆಲ್ ಎಲ್ಲ ಹಾಕಿ. ಈಗ ರೇಟ್ ದರ ಆದ್ದರಿಂದ ಇನ್ನೂ ಏನು ಮಾಡ್ಬೋದು ಅಂತ ಎಲ್ಲ ನಮ್ಮ ತಜ್ಞರು, ನಮ್ಮ ಅಧ್ಯಕ್ಷರು ಎಲ್ಲ ಕೂತು ಮಾತಾಡಿ ವಿತಿನ್ 3-4 ಡೇಸಲ್ಲಿ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಅಂದರೆ ಇದಿಷ್ಟು ಏನು ರಾಘವೇಂದ್ರ ಅವರು ಮಾತು. ಏನು ಕದಂಬ ಹೋಟೆಲ್ ಮಾಲೀಕರು, ನಾವು ಏನೋ ಗ್ಯಾಸ್ ಪ್ರಭಾವ ಜಾಸ್ತಿ ಆದರೂ ಕೂಡ ನಾವು ದರದಲ್ಲಿ ಯಾವುದೇ ರೀತಿ ಹೆಚ್ಚು ಕಡಿಮೆ ಮಾಡಲ್ಲ.
ಏನು ಗ್ರಾಹಕರಿಗೆ ಒಂದೇ ರೀತಿಯಲ್ಲೇ ಕೊಡ್ತೀವಿ ಅಂತ ಹೇಳಿಕೆಯನ್ನು ನೀಡಿದರು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ರವಿಚಂದ್ರ ಚೌಡ್ಕರ್, ರಾಜೇಶ್ ಕನ್ನಡ, ಬೆಂಗಳೂರು. ಹೀಗೆ ಸದ್ಯಕ್ಕೆ ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂಥದ್ದು, ಕೆಲವೊಂದು ಕಡೆ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ ಬೆಲೆ ಏರಿಕೆ ಮಾಡ್ತೀವಿ, ನಮಗೂ ಕೂಡ ಯಾವುದೇ ಆಪ್ಷನ್ ಇಲ್ಲ, ಈ ರೀತಿಯಾಗಿ ಬೆಲೆ ಏರಿಕೆ ಮಾಡಿದ್ರೆ ಮತ್ತೆ ಊಟ ತಿಂಡಿ ಮೇಲೆ ನಾವು ಬೆಲೆ ಏರಿಕೆ ಮಾಡಲೇಬೇಕಾಗುತ್ತೆ, ಇಲ್ಲ ಅಂತಂದ್ರೆ ನಾವಲ್ಲಿ ಅಷ್ಟು ದುಡ್ಡಂತೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕೆಲವೊಂದು ಹೋಟೆಲ್ ಮಾಲೀಕರು ಹೇಳಿದ್ರೆ, ಇನ್ನು ಕದಂಬ ಹೋಟೆಲ್ ಮಾಲೀಕರು ಕೊಟ್ಟಿರುವಂಥ ಹೇಳಿಕೆ ಈ ರೀತಿಯಾಗಿದೆ. ಅಂತಂದ್ರೆ ದಿಢೀರಾಗಿ ಈ ರೀತಿಯಾಗಿ ಏನಾದರೂ ಬೆಲೆ ಏರಿಕೆ ಮಾಡಿಬಿಟ್ರೆ ಬರೋ ಕಸ್ಟಮರ್ಸ್ ಬರೋಲ್ಲ, ಅವರು ಹೋಗ್ಬಿಡ್ತಾರೆ ಅನ್ನುವಂಥದ್ದು ಅವರ ಹೇಳಿಕೆ.